ಈ ವರ್ಷ ಭಗತ್ ಸಿಂಗ್ ಪಾಠ ಚಿದಾನಂದಮೂರ್ತಿ GS ಅವರು ಬರೆದಿರುವಂಥ ಪಾಠವನ್ನು ಇಟ್ಟಿದ್ದಾರೆ. ಹಿಂದಿನ ವರ್ಷಗಳಲ್ಲಿ G. ರಾಮಕೃಷ್ಣ ಅವರು ಬರೆದಂಥ ಪಾಠ ಇತ್ತು. ಆದ ಕಾರಣ ಪ್ರಶ್ನೋತ್ತರಗಳು ಮತ್ತು ಈ ಪಾಠದ ಪ್ರಕಾರ ಬೇರೆ ಪ್ರಶ್ನೋತ್ತರಗಳಿವೆ ಮತ್ತು ಅವನ್ನು ಬರೆಯೋದು ಈ ಪಾಠದಂತೆ ನಾವು ಬರೀಬೇಕಾಗ್ತದೆ. ಈಗ ನೋಡಿ, ಕೃತಿಕಾರರ ಪರಿಚಯ ನೋಡಿಕೊಂಡು ಪಾಠವನ್ನು ಪ್ರಶ್ನೋತ್ತರಗಳನ್ನು ನೋಡೋಣ. ಶ್ರೀ ಚಿದಾನಂದಮೂರ್ತಿ GS ರವರು 1970ರಲ್ಲಿ ಗೊಪ್ಪೇನಹಳ್ಳಿ ಕೊಂಡಜ್ಜಿ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಜನಿಸಿದರು. ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಹಾಗೂ ಇಂಗ್ಲೀಷ್ MA ಮಾಡಿರುತ್ತಾರೆ. ಕೆಲವು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2015ರಿಂದ ತಮ್ಮ ಹುಟ್ಟೂರಿನಲ್ಲಿ ಪೂರ್ಣ ಪ್ರಮಾಣದ ರೈತನಾಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಪಾಠವನ್ನು ಚಿದಾನಂದಮೂರ್ತಿ GS ರವರು ಬರೆದಿರುವಂಥ ಜೀವನ ಸಾಧನೆ ಮಾಲಿಕೆಯ ಭಗತ್ ಸಿಂಗ್ ಜೀವನ ಚರಿತ್ರೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈಗ ಈ ಅಭ್ಯಾಸದ ಉತ್ತರಗಳನ್ನು ನೋಡೋಣ. ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿದರೆ, ಜಲಿಯನ್ ವಾಲಾ ಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು? 1919ರ ಏಪ್ರಿಲ್ 13ರಂದು ಜಲಿಯನ್ ವಾಲಾ ಬಾಗ್ನಲ್ಲಿ ಶಾಂತಿಯುತ ಸಭೆ ನಡೆಯಿತು. ಭಗತ್ ಸಿಂಗ್ ಜಲಿಯನ್ ವಾಲಾ ಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಭಗತ್ ಸಿಂಗ್ ಜಲಿಯನ್ ವಾಲಾ ಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಹೀಗೆ ಹೇಳುತ್ತಾನೆ: ಇದು ಬಹಳ ಪೂಜನೀಯವಾದ ಮಣ್ಣು. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ. ಈ ರೀತಿ ಆತ ತನ್ನ ತಂಗಿಗೆ ಹೇಳುತ್ತಾನೆ. ನೋಡಿ, ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು? ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಜನರಲ್ ಡಯರ್. ಅವನ ಹೆಸರು ಡಯರ್ ಅಂತ. ಅಧಿಕಾರಿ ಜನರಲ್ ಡಯರ್ ಅಂತ. ಈ ರೀತಿ ಬರೆದರೆ ಸೂಕ್ತ. ಭಗತ್ ಸಿಂಗ್ ಜಲಿಯನ್ ವಾಲಾ ಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ನೋಡಿ, ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ. ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ. ಇದು ಭಗತ್ ಸಿಂಗ್ ಜಾಲಿಯನ್ ವಾಲಾ ಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ. ಇಲ್ಲಿವರೆಗೆ ನಿಮ್ಮ ಹೊಸ ಪಾಠ ಭಗತ್ ಸಿಂಗ್ದ ಪ್ರಶ್ನೋತ್ತರಗಳನ್ನು ನೋಡಿದೆವು. ಇದೇ ರೀತಿ ನಾವು ಮಾಡುವ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ತಪ್ಪದೆ ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು. ಮತ್ತೆ ಭೇಟಿಯಾಗೋಣ.